ನಮಸ್ಕಾರ. ಈ ವರ್ಷ ಮಳೆಗಾಲ ಯಾಕೋ ಕಣ್ಣ ಮುಚ್ಚಾಲೆ ಆಡ್ತಿದೆ. ಒಂದಿನ ಬಿಸಿಲು, ಒಂದಿನ ಮಳೆ. ಇಂಥ ಟೈಮಲ್ಲಿ ಜ್ವರ, ಶೀತ ಆಗೋದು ಮಾಮೂಲಿ. ಆಗ ಬಾಯಿ ರುಚಿ ಇರುವುದಿಲ್ಲ. ಅದಕ್ಕೆ ಈ ಲೆಮನ್ ಗ್ರಾಸಿನ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ತುಂಬ ರುಚಿಯಾಗಿರ್ತದೆ. ಮಾಡೋದು ತುಂಬ ಸುಲಭ. ಒಂದು ಅರ್ಧ ಪಾತ್ರ ನೀರನ್ನು ಬಿಸಿಯಾಗಲಿಕ್ಕೆ ಇಡಬೇಕು. ನೀರು ಬಿಸಿಯಾದ ಕೂಡಲೇ ಅದಕ್ಕೆ 1 ಹಿಡಿಯಾಗುವಷ್ಟು ಲೆಮನ್ ಗ್ರಾಸನ್ನು ಚೆನ್ನಾಗಿ ತೊಳೆದು ಪಾತ್ರೆಗೆ ಹಾಕಬೇಕು. ನಮಗೆ ಎಷ್ಟು ಮಜ್ಜಿಗೆ ಬೇಕೋ ಆ ಲೆಕ್ಕದಲ್ಲಿ ಅರ್ಧ ಆಗುವಷ್ಟು ನೀರನ್ನು ತಗೊಂಡ್ರೆ ಆಯಿತು. ಲೆಮನ್ ಗ್ರಾಸನ್ನೆಲ್ಲ ಒಟ್ಟು ಮಾಡಿ ಒಂದು ಗಂಟು ಹಾಕುವ ಹಾಗೆ ಹಾಕಿ ಸುತ್ತಿ ಅದರೊಳಗಿಟ್ಟರೆ ಆಯಿತು. ಅದು ಕುದಿಯು ಶುರುವಾದ ಕೂಡಲೇ ಅದರ ಫ್ಲೇವರೆಲ್ಲ ನೀರಿಗೆ ಬಿಟ್ಕೊಳ್ತದೆ. ಅದನ್ನು ಮುಚ್ಚಿ ಇಟ್ಟರೆ ಆಯಿತು. ಒಂದು 2 ನಿಮಿಷ ಅಷ್ಟೇ. ನೀರು ಕುದಿಯು ಶುರುವಾದ ಕೂಡಲೇ ಒಲೆ ಆಫ್ ಮಾಡಿ ಮತ್ತೆ ಒಂದು 2 ನಿಮಿಷ ಮುಚ್ಚಿಟ್ರೆ ಪೂರ್ತಿ ಫ್ಲೇವರ್ ಬಿಟ್ಟುಕೊಂಡು ನೀರು ಕಲರ್ ಚೇಂಜ್ ಆಗಿರ್ತದೆ. ಫುಲ್ ಎಷ್ಟು ಚೆಂದ ಕಲರ್ ಆಗಿ ಬಂದಿದೆ ನೀರಿನ ಬಣ್ಣ. ಲೆಮನ್ ಗ್ರಾಸಿನ ಉಪಯೋಗವೂ ತುಂಬ ಜಾಸ್ತಿ. ಅದರದ್ದು ಒಣಗಿಸಿಟ್ಟು ಅದರ ಪುಡಿನ ಚಹಾ ಪುಡಿ ಒಟ್ಟಿಗೆ ಸೇರಿಸಿ ಇಟ್ಟರೆ ಒಳ್ಳೆ ಮಸಾಲ ಟೀ ರೆಡಿ ಆಗ್ತದೆ. ಇದನ್ನು ಫುಲ್ ತಣ್ಣಗಾದ್ರ ಮೇಲೆ ಲೆಮನ್ ಗ್ರಾಸನ್ನು ತೆಗೆದಿಟ್ಟು ಆ ನೀರನ್ನು ಮಾತ್ರ ನಾವು ಉಪಯೋಗಿಸೋದು. ಈ ನೀರಿಗೀಗ ಕಡೆದ ಮಜ್ಜಿಗೆಯನ್ನು ಸೇರಿಸ್ಬೇಕು. ಬಾಯಿ ರುಚಿ ಇಲ್ಲದೇ ಇರುವಾಗ ಯಾವ ಅಡುಗೆನೂ ಸೇರುವುದಿಲ್ಲ. ಅಂಥ ಸಮಯದಲ್ಲಿ ಇದು ಒಂದು ಮಜ್ಜಿಗೆ ಇದ್ದರೆ ಸಾಕು, ಊಟ ಸರಿ ಸೇರ್ತದೆ. ಅಜೀರ್ಣಕ್ಕೂ ತುಂಬ ಒಳ್ಳೆಯದು ಇದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಒಳ್ಳೆ ಒಗ್ಗರಣೆ ಕೊಡುವ. ಇಂಗು, ಒಣಮೆಣಸು, ಜೀರಿಗೆ ಮತ್ತು ಕರಿಬೇವು ಸೊಪ್ಪಿಂದು. ಈಗ ಮಜ್ಜಿಗೆ ರೆಡಿ. ತುಂಬ ಸುಲಭ ಮಾಡಲಿಕ್ಕೆ. ಒಂದು ಗಿಡ ನೆಟ್ಕೊಂಡು ಬಿಟ್ಟರೆ ವರ್ಷ ಪೂರ್ತಿ ಈ ಮಜ್ಜಿಗೆ ಮಾಡಿ ತಿನ್ಬೋದು. ಥ್ಯಾಂಕ್ ಯು.